ಒಬ್ಬ ಜಳಕಾತ ಪಟ ನಾಷ್ಟ ಕೊಡ್ಲಿಪ್ಪ ಹೊತ್ತಾತ ತಿಂದು ಹೋಗ್ಬೇಕು ನಾನು ಲೇಟ್ ಆತ ತಡ ಆಕತಿ ಇವತ್ತು ಶನಿವಾರ ಬೇರೆ ಹೋಗಿ ಇನ್ನೂ ಪಗಾರ ಬೇರೆ ಕೊಡ್ಬೇಕು ಬರ್ತಂತು ಏನು ಪಟ್ ನಾಷ್ಟ ಕೊಡಿ ಏನು ಮಾಡಿ ರೀ ಉಪ್ಪಿಟ್ಟು ಚುಮ್ಮರಿ ಎರಡು ಮಾಡೀನಿ. ಹೌದನ ಪಟ ಕೊಡಂಗಾರ ಮಧ್ಯಾಹ್ನ ಊಟಕ್ಕೆ ನನಗೆ ರೊಟ್ಟಿ ಕಟ್ಟಿ ಇಲ್ಲ ಮಾಡೇನಿ. ನಸಕ್ನಾಗ ಎದ್ದು ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಕಟ್ಟೇನಿ. ಅನ್ನ ಕಟ್ಟಿಲ್ಲ ಇವತ್ತು. ಒಂದು 4 ರೊಟ್ಟಿ ಕಟ್ಟೆ ನೋಡ್ರಿ, ತಿನ್ಬಿಡ್ರಿ. ಆಗ್ಲಿ ಬಿಡು, ಅಲ್ಲೇ ಒಂದು ಅರ್ಧ ಬಟ್ಟೆ ಹಾಲು ಕುಡಿತೀನಂತ. ಇದು ಕೊಡ್ನಾಡ್ಲಿ ಏನ್ರಿ ಇದು ಏನದು ನಾಷ್ಟಾಕ ನಿಮ್ಮ ತಮ್ಮನ್ನು ಕರಿತೀರ ನೋಡ್ರಿ, ತಿನ್ಲಿ. ಏನು ಮಾಡ್ಕೊಂಡ್ರ ಏನ ನಾಷ್ಟಕ್ಕೆ ಅವನ್ನ ಎದಕ್ಕೂ ಮರಯ್ಯ ಅಲ್ಲ ಕರಿ ಅಂತಂದ್ರೆ ಅವ್ರು ತಿಂದಿರ್ತಾರೆ ತಗೋ. ಅಲ್ಲಿ ಏನು ದಿನ ನಾವೇ ಕರೆದು ಕೊಡ್ತೀವನ? ಅಯ್ಯ ನಿಮ್ಗೆ ಗೊತ್ತಿಲ್ಲ, ನಿನ್ನೆ ಪ್ರಭಾವತಿ ಅವ್ರ ಅತ್ತಿ ಅವ್ರ ಹೊರ ಬಂದಿದ್ರು. ಆಕಿ ಹಡ್ಯಾಕಂತೇಳಿ ಅವ್ರ ಮನೆಗೆ ಹೋಗ್ಯಾಳ. ರಾತ್ರಿ ಏನು ಊಟ ಮಾಡ್ಕೊಂಡು ತಿಂದ್ರೆ ಗೊತ್ತಿಲ್ಲ. ನೀವು ಭಾಳ ತಡ ಈಗ ಬಂದ್ರಿ ಕರೀರಿ ಅಂತ ಹೇಳಕ್ಕೆ ನನಗೂ ಆಗಲಿಲ್ಲ. 2 ಸಲ ಕರಿಬೇಕಂತ ನೋಡಿದೆ, ಅವ್ರು ಎಲ್ಲಿ ಕರೆದ್ರೆ ಬರ್ತಾರೆ. ಸುಮ್ಮನೆ ಒಂದು ಏನಾರು ಅಂತಾರಂತೇಳಿ ನಾನು ಕರೆಯೋಕೆ ಹೋಗಲಿಲ್ಲ. ಓ ಪ್ರಭಾವತಿ ಇಲ್ಲ ಮನ್ಯಾಗ ಕರೆದ್ರೆ ಬರೋದಲ್ಲ ಬಿಡೋ ಮರಯ್ಯ. ಅವ್ನು ಸೊಕ್ಕ ಭಾಳ ಐತಿ, ಕರೆದ್ರೆ ಬರ್ತಾನೆ. ನನ್ನ ಸುಮ್ಮನೆ ಮಾತಾಡ್ಕೊಂಡು ಏನಾರ ಅಂತಾನ. ಹಂಗಂತೇಳಿ ಈಗ ಕರಿಲಾರ್ದಂಗೆ ಇರ್ತೀರನ? ಒಂದಿಟ್ಟು ಕರಿ ಹೋಲತ್ತಾಗ ತೀರ ನೋಡು. ನಾನು ಹಿಂತು ಆದ್ರೆ ಬೇರೆ ಆಯ್ಕೆ ಹೋಗು ಹೊತ್ನೆ ಬಂದು ನನಗೆ ಹೇಳಿ ಹೋಗ್ಬಿಟ್ಟಾಳ. ಹಂಗನಾರ ಹೋಗಿಲ್ಲ, ಬಂದು ನನಗೆ ಹೇಳಿ ಹಿಂಗೆ ಹೋಗ್ತೀವಿ ಅಕ್ಕ ಮನೆ ಕಡೆ ನೋಡ್ತೀವಿ ಅಂತ ಹೇಳೇ ಹೋಗ್ಯಾಳ. ಅದಕ್ಕೆ ಹೌದಾ? ಸರಿ ಹಂಗಾರ ಆಯ್ತು. ಹಂಗೆ ಮಾಡ್ತೀನಿ. ಇದು ನೀ ಹಾಕಿಡು ತಾಟ, ಕರೆದು ಬರ್ತೇನೆ. ಒಂದು ಮಾತು ಕರಿಯಂಗೆ ಕರೀರಿ, ಬರೋದ ಬಿಡೋದ ಅವ್ರಿಗೆ ಬಿಟ್ಟಿದ್ದೆ. ಏ ರುದ್ರ, ಇದು ಪ್ರಭಾವತಿ ಮನ್ಯಾಗ ಇಲ್ಲಂತ ಗೊತ್ತಿಲ್ಲಪ್ಪ ನನಗೂ. ಇದು ಏನದು ಬಾ ಉಪ್ಪಿಟ್ಟು ಮಾಡ್ಯಾಳ ನಾಷ್ಟಕ್ಕೆ ಬಾ. ಬೇಡ ನಾನು ಬಸವನ ಅಂಗಡಿಗೆ ಹೊಂಟೇನಿ ಪುರೇ ತಿನ್ನಕ್. ಅಲ್ಲೋ ಪುರೇ ತಿನ್ನಕ್ಕೆ ಯಾಕೆ ಹೋಗಿ ಬಾ ಇಲ್ಲೇ ಚಲೋ ತಂಗ ಉಪ್ಪಿಟ್ಟು ಚುಮ್ಮರಿ ಮಾಡ್ಯಾಳ ತಿನ್ನ. ಎದಕ್ಕೆ ಹೋಗಿ ಅಲ್ಲೇ ರೊಕ್ಕ ಕೊಟ್ಟು ತಿಂದು ಇದು ಮಾಡ್ತಿ? ಮಾಡ್ಯಾಳಂತ ನಿಂಗೂ ಸೇರೆ ಬಾ ತಿನ್ ಬಾ. ಬೇಕಾಗಿಲ್ಲ ಅಷ್ಟ, ಯಾರ್ದು ಉಪಕಾರ ನಮ್ಗೇನ್ ಬೇಡ. ಏನ ನಮ್ಮ ಮಾತಿ ನಾವ್ ತಮ್ಮ ಅನ್ನೋದು ನಿಮ್ಮ ಮನಸ್ಸಿನಾಗ ಇದ್ದಿದ್ರ ನೀವ್ ಯಾಕೆ ನಮ್ಗೆ ಹಂಗ್ ಮಾಡ್ತಿದ್ರಿ? ಎಲ್ಲಾ ಮಾಡೋದು ಮ್ಯಾಗ ಮುಗ್ಗಿ ತುಪ್ಪ ಸವರೋದು ಬೇಕಾಗಿಲ್ಲ ನಮ್ಗ. ನಾವೇನ್ ತುಪ್ಪ ಸೌರಿವಪ್ಪ? ಬೇಡ ಅಣ್ಣ, ನಮ್ಗ ಸುಮ್ಮನೆ ಹಳೇದ ಕೆದ್ಕೊಂಡ್ ಕುಂದ್ರಕ್ ನಂಗೆ ಇಷ್ಟ ಇಲ್ಲ. ನಮ್ಗೆ ನೋಡಪ್ಪ ಈಗ ತಡಿ, ಹಂಗಾರ ಒಂದ್ ದಂಧೆ ಮಾಡಿದಲ್ಲಿ ನೀ ತಮ್ಗಂತ ಒಂದು ಮಾತು ಹೇಳಿದೇನ? ತಮ್ಮನ್ನ ಅಂತ ಒಂದು ಮಾತಾರ ಕೇಳಿದೇನ? ನೀ ಬರ್ತೀಯನದ್ರಾಗ ಅಂತ ಕೇಳಿದೇನ? ಏನಾರ ಹೇಳಿದೇನ? ಪಾರ್ಟ್ನರ್ ಮೇಲೆ ಮಾಡ್ಬೋದಿತ್ತಲ್ಲ, ಇಬ್ರು ಇದ್ರ ರೊಕ್ಕ ಹಾಕಿ ಮಾಡ್ಬೋದಿತ್ತಲ್ಲ. ಒಟ್ಟು ಏನಾರ ಕೇಳಿದೇನ? ಯಾಕ ಇವ್ನ ಯಾಕೆ ಸೇರಿಸ್ಕೋಬೇಕು? ಇವ್ನ್ ಸೇರಿಸ್ಕೊಂಡ್ರೆ ಮತ್ತೆ ಇವಂಗೂ ಕೊಡೋದಾದಿತ್ತು, ಮತ್ ನನ್ನ ಜೊತೆಗೆ ಇವನು ಹೇಳಿದಾನ ಅಂತೇಳಿ ನಿನ್ ತಲೆಯಾಗೈತಿ. ಅದಕ್ಕೆ ನೀನ್ ಒಂದ್ ಮಾತು ನನ್ಗೆ ಯಾಕ ಬೇಕಾ ಬಾ ಬಿಡು ಏನು ಕೇಳಿಲ್ಲ. ಅಲ್ಲೋಪ ನೀ ಬರ್ತಿ ಅಂತ ನನ್ಗೇನ್ ಗೊತ್ತ? ಯಾಕ ನಾ ಮಾಡೋದು ಗೊತ್ತಾದ್ಮೇಲೆ ನೀನ ಒಂದ್ ಮಾತು ಬಂದ ಅಣ್ಣ ಇಂತ ಮಾಡಕತ್ತೀಯನ, ಹಾಗಾದ್ರೆ ನಾನು ಬರ್ತೇನೆ ಅಣ್ಣ ನಿನ್ ಜೊತೆಗೆ ಸೇರ್ಕೋತೀನಿ, ಇಬ್ರು ಸೇರಿ ದುಡಿಯೋಣ ಅಂತ ನೀ ಅನ್ಬೋದಿತ್ತಲ್ಲ. ನೀ ಅಂದೇನ ಎಲ್ಲ ಒಂದು? ಯಾಕೆ ನನ್ ಮೇಲೆ ಇರ್ಬಿಡ್ತೀನಿ ನೀನೆ? ಓ ನನ್ಗ ಅದೇ ಇದೇ ಮಾತಾಡಿದ್ರೆ ಕೆಟ್ಟಕ್ಕೆ ಅದಕ್ಕೆ ಹೇಳಕತ್ತೇನೆ ಕೇಳು. ನಂಗ ಬರಾಕ ಇಷ್ಟ ಇಲ್ಲ ನಿಮ್ಮನಿಗೆ ನಾಷ್ಟ ಮಾಡಾಕ. ಸುಮ್ಮನೆ ಕರಿಬೇಡ್ರಿ ನನ್ಗ. ನಾ ಬಸವನ ಅಂಗಡಿ ತಿಂತೇನೆ. ಏನ ಊರಾಗ ಏನ್ ಅಂಗಡಿ ಇಲ್ಲ ಅನ್ನಂಗಿಲ್ಲ, ಏನಿಲ್ಲ. ಆಕಿ ಪಾಪುರೆ ಚುಮ್ಮರಿ ಉಪ್ಪಿಟ್ಟು ಏನಾರು ಇದ್ದೇ ಇರತ್ತೆ ಅಂಗಡಿ ತಿಂತೇನೆ ಅಲ್ಲೇ. ಹನಿ ನೀರು ಕೊಡ್ಬೇಡ್ರಿ, ಕಪ್ ಚಾಕು ಕರಿಬೇಡ್ರಿ ನನ್ನ. ನೋಡು ಇಷ್ಟು ಹೊರಡ್ತನ ಒಳ್ಳೇದಲ್ಲ. ನಿಂಗೆ ಹೇಳ್ತಾ ಇದೀನಿ, ಸಣ್ಣ ವಿಚಾರ ದೊಡ್ಡ ಮಾಡ್ಕೊಂತ ಹೊಂಟಿ. ಹಂಗಾರ ನಾನು ದಂಧೆದಾಗ ಕರ್ಕೋ ಅಲ್ಲ, ಹಂಗಾರ ನೋಡೋಣ ಇಬ್ರು ಸೇರಿ ದುಡಿಯನಂತದ್ರಾಗ ನಾನು ಬರೋನ ಅದ್ರಾಗ ಏನಂತೀಯಣ? ಅಲ್ಲೋಪ ಅದೆಲ್ಲ ಹಂಗ್ ಬೇಡ, ನಾ ರೊಕ್ಕ ಹಾಕಿ ಮಾಡೇನೀಗ. ಓ ನೋಡು, ರೊಕ್ಕ ಹಾಕಿ ಮಾಡೇನೀಗ ಬೇಡ. ಆತ ನಾನು ಗಿರ್ಜಿ ಕಡೆ ಮಾತಾಡ್ತೀನಿ ತಗೋ. ಮಾತಾಡಕ್ ಏನೈತಿ ಅಕ್ಕ? ಅಣ್ಣ ತಮ್ಮ ನಾವು ನಿರ್ಧಾರ ತಗೊಳ್ಳೋರು, ಅವ್ರನ್ನೇನ್ ಕೇತಿ? ಅವ್ರ ಎಷ್ಟಾದ್ರೂ ಹೊರಗಿನ ಬಂದವ್ರು. ನಿಮ್ ತಮ್ಮನ್ ಕರ್ಕೋಬೇಕು ಅನ್ನೋದು ಐತಿ ಇಲ್ಲ ತಲೆಯಾಗಂಗಾರ? ನಾನು ಕರ್ಕೋ ಅದ್ರಾಗ. ನನ್ ಕಡೆಗೆ ಸದ್ಯಕ್ಕೆ ರೊಕ್ಕಿಲ್ಲ, ಆದ್ರೆ ರೊಕ್ಕ ಕೊಡ್ತೀನಿ. ಅದ್ರದ್ದು ಅರ್ಧ ಏನ್ ಖರ್ಚಾಗೈತೆ ಅದನ್ನ ನಾ ಕೊಡ್ತೀನಿ, ಅರ್ಧ ನೀ ಹಾಕಿದಂಗ ಆಕತಿ. ಇಬ್ರು ಪಾರ್ಟ್ನರ್ ಮ್ಯಾಗ ಮಾಡೋಣಂತ, ಏನ್ ಲಾಭ ಬರ್ತೈತಿ ಸರಿಯಾಗಿ ಹಂಚ್ಕೊಳ್ಳೋಣಂತ. ಏನಂತಿ? ಬೇಕಾಗಿಲ್ಲಪ್ಪ, ಬೇಡ. ನಾನು ಇದ್ದಿದ್ದ ಹೇಳ್ತೇನೆ ನೋಡ. ಮತ್ತೆ ನಿಮ್ಮ ಮತ್ತಿಗೆ ಕೇಳ್ಬೇಡ ಅಂದೆಲ್ಲ ಆಕಿನ ಕೇಳಂಗಿಲ್ಲ ನಾನು. ಆದ್ರೆ ನಾನೇ ಹೇಳ್ತೇನೆ ಕೇಳ. ಅದ್ರೊಳಗೆ ನೀ ಇಂಟರ್ಫಿಯರ್ ಆಗ್ಬೇಡ. ನಾ ಹೇಳಕತ್ತೇನಲ್ಲ, ಇಂಟ್ರಿನ ಹಾಕೋಬೇಡ ನೀ ಅದ್ರಾಗ. ಆಮೇಲೆ ಅರ್ಧ ನೀ ಕೊಟ್ಟು ಅರ್ಧ ನಾ ಹಾಕಿ ಅಂತೇಳಿ ನಾಳೆ ನನಗೆ ಬಿಟ್ಟು ಕೊಡಿದಾನ ಅಂತೇಳಿ ಕೇಳೋಣ ನೀನು. ಯಾಕಂದ್ರೆ ಈಗಾಗಲೇ ಹೊಲನ ಮೋಸ ಮಾಡಿ ನೀನು ನಿಮ್ಮ ತಂಗಿ ಕಸ್ಕೊಂಡು ಆತ್ ನಾನು ನಿಂದ ಕಿತ್ಕೊಂಡು ಒಂದು ಏನು ಮನುಷ್ಯತ್ವ ಇಟ್ಕೊಂಡು ನನಗೇನು ಹೆಚ್ಚಿಗೆ ಕೊಟ್ಟಿಲ್ಲ ನೀವೇನು. ಬೇಡ, ಈಗ ಅದನ್ನ ಕಸ್ಕೊಂಡಿರಿ. ಮತ್ತೆ ಈಗ ನಾಳೆ ಇದಕ್ಕೂ ಏನಾರ ಒಂದು ದಂಧೆ ಮಾಡೋರ ನೀವು. ಯಾಕೆ ಬೇಕು ನಿಮ್ಮ ಮುಸಾಬ್ರಿ? ನೆಮ್ಮದಿಗೆ ಎಲ್ಲ ಒಂದು ಬತ್ತೆ ದುಡ್ಕೊಂಡು ತಿನ್ನಕತ್ತೀನಿ ನಾನು. ಕೈ ಬಿಟ್ಬಿಡ್ರಿ ನಾನು ಅಷ್ಟೇ. ಸುಮ್ಮನೆ ನನಗೆ ಇದು ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಒಂದು ಬತ್ತೆ ದುಡ್ಕೊಂಡು ತಿನ್ನಕತ್ತೀನಿ, ನನ್ನ ನೆಮ್ಮದಿ ತಿನ್ನಕ್ ಬಿಟ್ಬಿಡ್ರಿ ನೀವು. ಓಹೋ ಅದೇ ಬಂತು ನೋಡು ಸತ್ಯ ಹೊರಗೆ ಬಂತು. ನೀ ಹಂಗ ಅನ್ಕೊಂಡ್ರೆ ನಾ ಏನ್ ಮಾಡಕ್ಕಾಗುದಿಲ್ಲಪ್ಪ. ಏನ ಹಂಗ ಅನ್ಕೊಂಡಿರು. ಈಗೇನು ಉಪ್ಪಿಟ್ಟು ತಿನ್ನಕ್ ಬರ್ತೀವೋ ಬರೋದಿಲ್ಲ ಅಟ್ಟೆ ಹೇಳ್ಬಿಡ್ ನಂಗೆ. ಇಲ್ಲ, ನಾ ಬರುದಿಲ್ಲ. ಇನ್ನ 10 ಸಲ ಹೇಳ್ಬೇಕನ ನಿಮ್ಮಂತಾರ ಮನೆ ನಾ ಕಾಲು ಹಿಡುದಿಲ್ಲ. ಉಪ್ಪಿಟ್ಟು ತಿನ್ನಕ್ ಬರ್ಬೇಕಂತ. ಉಪ್ಪಿಟ್ಟು ಯಾಮಕ್ಕ ಇಟ್ಕೊಂಡ್ ಕರ್ಯಾಕ್ ಬಂದ. ನಾ ಹೆಂಡತಿ ಮಾತು ಕೇಳಿ ಇವಂಗಾಗ ಏನ್ ಬಂದಿಲ್ಲ ಇವೇನು. ಹೆಂಡತಿ ಕರಿ ಅಂದಿರ್ಬೇಕಾ? ಅದಕ್ಕೆ ಬಂದಾನ ಓಡಿ ಕರಿಯಾಕಿಲ್ಲಿ. ಮತ್ತೇನ್ ತಮ್ಮ ಅನ್ನೋದು ಏನಾರ ಪ್ರೀತಿ ಇದ್ರ ಅವ್ ಯಾಕೆ ಹಿಂಗ್ ಮಾಡ್ತಿದ್ದ? ಇರ್ಲಿ ದೇವ್ರ ಪರಮಾತ್ಮ ನೋಡ್ತಿರ್ತಾನ ಮೇಲೆ. ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ಈ ಹುಚ್ಚುಳೆ ಮಗ್ ಏನಾಗೈತೆ ಅನ್ನೋದ ಗೊತ್ತಾಗಲ್ತು ಹೋಗತ್ತಾಗ. ಅಲ್ಲ ತಾ ಮಾಡೋದು ಮಾಡಿ ತಪ್ಪು ಇನ್ನಿದ್ದರ ಮ್ಯಾಗ ಹಾರಾಡ್ತಾನಲ್ಲಿವ. ಇರ್ಲಿ ಮಾಡ್ಲಿ.
ಏನು ಮಾಡ್ತಾನೆ ಮಾಡಲಿ, ಆಗೋದಿಲ್ಲ, ಒಳ್ಳೇದಕ್ಕೆ ಅನ್ಕೋಬೇಕಷ್ಟೆ. ನಾ ಹೇಳಲಿಲ್ಲ ಅವ ಬರುದಿಲ್ಲ ಅಂತೇಳಿ. ಸುಮ್ಮನೆ ಹೋಗಿ ಬೆಳಗ್ಗೆ ಒಂದು ಜಗಳ ತಗೊಂಡಂಗೆ ಆತೀಗ ಅಷ್ಟೇ. ಏನು ಅವ ಬರುದಿಲ್ಲ, ಸುಮ್ಮನೆ ಈ ವಿಚಾರವಾಗಿ ಕೇಳಿ ಈಗ ನೋಡಿ ನನಗೊಂಥರ ಆರಾಮಾಗಿ ಕೆಲ್ಸ್ಕೊಂಡಿದ್ದೆ, ಒಂಥರ ಮನ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡ್ಕೊಳ್ಳೋ ಆಟ ಅಷ್ಟೇ. ಯಾಕೆ ಏನಂದ? ಬರಲ್ಲನ್ನ ಹೋಗ್ಲಿ ಬಿಡು, ಬರಲಿಲ್ಲ ಅಂದ್ರೆ ಬರಲಿಲ್ಲ. ಏನೋ ಮನುಷ್ಯತ್ವ ಮಾನವೀಯತೆ ಒಂದು ಕರಿಬೇಕಾಗಿತ್ತು, ಕರೆದೆ. ಮತ್ತು ಬರಲ್ಲ ಅಂದಮೇಲೆ ಏನು ಮಾಡೋಕ್ಕಾಕತ್ತೆ? ಬರಲ್ಲ ಅಂದ್ರೆ ಇಷ್ಟು ತೆಲಿಚಿಟ್ಟು ಅಂತಿದ್ದಿಲ್ಲ. ಬರಲ್ಲ ಅನ್ನೋ ರೀತಿ ಬೇರೆ ಇತ್ತು. ಸುಮ್ಮನೆ ಬರಲ್ಲ ಅನ್ನಂಗಲ್ಲವ. ವರ್ ಒದರಿ ಜಗಳ ಮಾಡಿ ಬಾಯ್ ಮಾಡಿ ಇದು ಮಾಡ್ತಾನೆ. ಬರುದಿಲ್ಲ, ನೀವು ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು, ನೀವು ಒಬ್ಬನ ಮಾಡಾಕತ್ತಿ, ನನ್ನ ಎದಕ್ಕಾರ ಕರ್ದಿಯೇನ, ನನ್ನ ಏನಾರ ಇದು ಮಾಡ್ತೀಯನ? ನೋಡು ಅಣ್ಣ ತಮ್ಮ ಅನ್ನೋದು ಏನಾರ ಮನಸ್ನ್ಯಾಗ ಐತೆ ನಿನಗೆ ಏಟ್ರ ಹಂಗೆ ಸುಮ್ಮನೆ ಒಟ್ಟು. ಹೌದಾ? ಅದೆಂತ ಮನುಷ್ಯ ಅದು? ಅಲ್ಲ ಅವನ್ನ ಎದಕ್ಕೆ ಸೇರಿಸ್ಕೋಬೇಕಂತ? ಅವ ಎಲ್ಲದ್ರಾಗೂ ಸೇರಿಸ್ಕೊಂಡ ಮಾಡ್ತಾನಂತನ? ನೋಡು ಎಷ್ಟಿರ್ಬೇಕು. ಅಲ್ಲ ಈಗ ಸೇರಿಸ್ಕೊ ಅಂತ ಹೇಳಿ ನಾನು. ಇಂಥವ್ರನ್ನ ಏನಾರು ನಾವು ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ರೆ, ಈಗ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟೆ ಅಂದ್ರೆ ಮುಗಿದೋತ್ರಿ. ಆಮೇಲೆ ಏನಿಲ್ಲ, ಇದು ನನ್ಗೆ ಬಿಟ್ಕೊಡಿದನಂತೆ ಕೇಳವನ. ಅವ್ನ ಐಡಿಯಾ ಅದ ಇತ್ತು ತಗೋರಿ. ಹೋಲ್ ಬಿಡು ಅಂತ ಕುಟಿ ಏನು ಮಾತಾಡೋದು. ಕೊಡು ನಾಷ್ಟ ಕೊಡು ನನಗೆ. ನನ್ನ ಮಗ ಏನು ಮಾಡಕತ್ತೈತಿ? ಮಕ್ಕೊಂಡ ನಿನ್ನ. ಆಗ್ಲ ಸರಿ ಮಕ್ಕೊಲಿ. ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ಮ್ಯಾಗ ಅವ್ನು ನಾಷ್ಟಕ್ಕೆ ಒಟ್ಟ ಕರೆಯಕ್ಕೆ ಹೋಗ್ಬೇಡ. ಯಾವಾಗ ಪ್ರಭಾವತಿ ಕೇಳಿದಾಗ ಹೇಳಕ್ ಬರ್ತೈತಿ, ಹಿಂಗೆ ಅದ ನಾವು ಅದಕ್ಕೆ ನಾವು ಒಟ್ಟ ಕರೆದಿಲ್ಲವ, ನಿಮ್ಮ ಮನೆ ಕಡೆ ನಾವು ತಲೆನೂ ಹಾಕಿಲ್ಲ ಅಂತ ಹೇಳಕ್ ಬರ್ತೈತಿ. ಹೋಗಲಿ ಬಸವನ ಅಂಗಡಿ ತಿನ್ಲಿ, ರೊಕ್ಕ ಕೊಟ್ಟು ಯಾರು ಬೇಡ ಅಂದ್ರೆ ಅದೇನಂತಾರಲ್ಲ ಮುಗಳ ನಶಿ ಎತ್ತಾಗೈತಿ, ಅದಕ್ಕೆ ಮಾಡ್ತಾನೆ. ಇಂಥ ದುರಾಂಕಾರಕ್ಕೆ ಉದಾಸೀನವಾಗಿದ್ರೆ ನಾವು ಅದ ಮದ್ದು ಅಷ್ಟೇ. ಕರೆಯಕ್ಕೆ ಹೋಗ್ಬೇಡ, ಒಟ್ಟ ಕರೆಯಕ್ಕೆ ಹೋಗ್ಬೇಡ. ನಾ ಹೇಳ್ತಾನೆ ಕೇಳಿ ನಿನಗೆ. ಮಾಡೇನಿ ಬಿಟ್ಟನಿ ಏನು ಸುದ್ದಿ ತೆಗಿಬೇಡ. ಉಪವಾಸ ಇಲ್ಲೇ ಬಾಗಲಾಗ ಕುಂತ್ರು ಕರಿಬೇಡ ಅವನ್ನ. ಅಂತಾವದ ನಾವು ಕಲ್ಲ ಮಠ ಹೋಗಿ ಕರ್ದೇನೆ. ತೀರ ಅಷ್ಟು ಕಿಮ್ಮತ್ತಿಲ್ಲ ಅವ್ಗೆ, ಕಿಮ್ಮತ್ ಗಿಡಿಯ ಸುಳೆ ಮಗ್ಗ ಹಾಕೊಬರೋಕೆ ನಂಗೆ. ಇಲ್ಲೋಡ ಊರ್ ಹೊಂಟಿ ಮಂಗ್ಯಾನಾಟ ಹಚ್ಬೇಡ. ಚಂದಾಗಿ ಇದ್ದು ಚಂದಾಗಿ ಬರ್ಬೇಕು. ಮತ್ತೆ ಈಗ ಹೇಳಕತ್ತೇನೆ, ಅಲ್ಲಿ ಹೋಗಿ ಏನಾರು ಹುಚ್ಚು ಸಂತಿ ಮಾಡಿ ಮಂದಿ ಬಿಟ್ಬಿಟ್ಟು ಟೀಚರ್ ಬಿಟ್ಬಿಟ್ಟು ಒಬ್ಬೇಕೆ ಅಡ್ಡಾಡೋದು ಅತ್ತಾಗಿತ್ತಾಗ ಹೋಗೋದು ಮಾಡಿಗಿಡಿಯ ಮತ್ತೆ ಆತವ. ಹಂಗ ಮಾಡ್ತೀನಿ ತಗೋ. ನಾನು ಯಾಕೆ ಟೀಚರ್ ಬಿಟ್ಬಿಟ್ಟು ಹೋಗ್ಲಿ? ಬೈಬೇಡವ, ಊರ್ ಹೊಂಟೇನಿ. ಬೈತಾರ ನಮ್ಮ ಮಗಳಿಗೆ ಯಾರ? ಹೊಂಟೇನಿ ಬೈತಾರ್ರಿ ಮಗಳಿಗೆ ಯಾರ? ಇಂಥ ಬೆಲ್ದಂತ ಮಾತಾಡ್ತಿ. ಈಗ ಅದೆಲ್ಲ ಬಿಡು, ತಲೆಯಾಗ ಹೇಳಿ ನಾ ಹೇಳ್ದು ಹೊಂಟತಿಲ್ಲ. ಆಮೇಲೆ ರೊಕ್ಕ ಬರಬ್ಬರಿ 150 ರೂಪಾಯಿ ಐತಿ ನಿನ್ನ ಕಡೆ ಖರ್ಚಿಗೆ. ಅದನ್ನ ಎತ್ತಬೇಕಂತ ಖರ್ಚು ಮಾಡಕೋಬೇಡ. ಏನೇನಾರ ಸಿಕ್ಕಿದ್ದ ತಗೊಂಡು ಹಾಳಮುಳ. ಆಮೇಲೆ ಎತ್ತಬೇಕಂತ ಇವು ಬರ್ತಾವಲ್ಲ, ಏನವ ತಿನ್ನುವ ಚೀಪ್ಸ್ ಗೀಪ್ಸ್, ಅವನ್ನೆಲ್ಲ ತೊಗೊಂಡು ಎಗ್ಳಾರ ತಿಂದು ಬಾಯಿಗೆ ಕೆಡಿಸ್ಕೊಬೇಡ. ನಾ ಹೇಳಕತ್ತೀನಿ ಕೇಳ. ತಿಂದು ಬಸ್ನ್ಯಾಗ ಎತ್ತಬೇಕಂತ ಕಕ್ಕಾಕತ್ತಿ ಅಂದ್ರೆ ಆಮೇಲೆ ನೋಡಿ 6 ಗಂಟೆ ನಿಲ್ಸ್ಕೊಂಡು ಹೋಗು, ಬಾಳೆ ಆದಿತ್ತು. ಹುಷಾರಾಗಿರೋ ಚಂದಾಗಿ. ಹೇಳಕತ್ತೇನೆ ಕೇಳ. ನಾ ಟೀಚರಿಗೆ ಕೇಳ್ತಾನೆ ಇಲ್ಲಿ ಹೆಂಗಿದ್ಲು ಅಂತೇಳಿ. ಬಿಟ್ಟು ಓಡೋದಿ ಅಲ್ಲಿ ಟೀಚರ್ ಹುಡುಕ್ಯಾಡ್ಯಾರ ಅಂತ ಏನಾರು ಸುದ್ದಿ ಗೊತ್ತಾಗಬೇಕು ಮತ್ತೆ ಐತಿ ನಿನಗೆ. ಆಮೇಲೆ ಫೋನ್ ನಂಬರ್ ಬರ್ಕೊಂಡಿಯೇ ಇಲ್ಲ ನಿಮ್ಮ ಅಪ್ಪಂದು? ಫೋನ್ ನಂಬರ್ ಬರೆದು ಚೀಟಿ ಎಲ್ಲಿಟ್ಟಿ ಅದನ್ನ? ಫೋನ್ ನಂಬರ್ ಬರ್ಕೊಂಡು ಚೀಟಿ ಬ್ಯಾಗ್ನಾಗ ಇಟ್ಟೇನೆ. ಹುಚ್ಚಿ ಫೋನ್ ನಂಬರ್ ಬರ್ದಿ ಚೀಟಿ ಯಾರ ಬ್ಯಾಗ್ನಾಗ ಇಡ್ತಾರನ? ಆ ಚೀಟಿನ ನೀನು ಹಂಗೆ ಕಿಸೆದಾಗ ಇಟ್ಕೋ. ಆಮೇಲೆ ಬೈಪಟ್ ಹಾಕೋ ಅದನ್ನ ನಂಬರ್. ನಾಳೆ ಬಸ್ನಾಗ ಖಾಲಿ ಕುಂದ್ರ ಬದ್ಲಿ ಯಾಕಂದ್ರೆ ಬಗನ ಬ್ಯಾಗ್ ಬಸ್ನಾಗ ಉಳಿತಂದ್ರ ನಿಮ್ಮ ಅಪ್ಪಗೆ ಫೋನ್ ಹಚ್ಚಕ್ಕೆ ಎಲ್ಲದಿ ಅಂತೇಳಿ ಬೇಕಾ ಬೇಡ? ತಪ್ಪಿಸ್ಕೊಂಡೆ ಅಂದ್ರೆ ಯಾವಾಗೂ ಫೋನ್ ನಂಬರ್ ಚೀಟಿ ಇಟ್ಕೋಬೇಕು. ಅದನ್ನ ಅಲ್ಲೇ ಎಲ್ಲಾರ 1 ರೂಪಾಯಿ ಕಾಯಿನ್ ಬೂತ್ ಬರ್ತದಲ್ಲ, 1 ರೂಪಾಯಿ ಹಾಕಿ ಹಚ್ಚಿದೆ ಅಂದ್ರೆ ಹತ್ತತಿ ಫೋನ್. ಆತು. ಏನಾತ ಏನು ಹೋತಾವ? ಹೇಳಿದ ಮಾತು ಕೇಳಂಗಲ್ಲ ತಗ. ಹುಷಾರು ನೋಡು. ನೀನು ಕಳ್ಸಾಕತ್ತೇನಿ ನನಗರ ಜೀವದಾಗ ಜೀವಿಲ್ಲ ತಗ. ಹೆಂಗೆ ಹೋಗಿ ಬರ್ತೀಯ ಹೆಂಗಿಲ್ಲ ತಗ. ನೀನು ಜಾಕಿ. ಆರಾಮಾಗಿರು ಅಷ್ಟೇ. ಆತವ. ನಂಗೆ ಊಟಕ್ಕೇನು ಕಟ್ಟಿ? ಪ್ರತಿ 1 ಹೊತ್ತಿಗಲ್ಲ, ರಾತ್ರಿ ಅವ್ರು ಅಡಿಗೆ ಮಾಡ್ತಾರೆ ಅಂತ ಹೇಳಿದಲ್ಲ. ಮತ್ತೆ 1 ಹೊತ್ತಿಗೆ ಒಂಚೂರು ಇದು ಪಲಾವನ್ನ ಮಾಡಿ ಕಟ್ಟೇನಿ. ಅದ್ರ ಜೊತೆಗೆ 4 ಹಪ್ಪಳ ಇದು ಚಕ್ಲಿ ಅದು ಇಟ್ಟೇನಿ. ಅವ್ನು ತಿನ್ನು, ಡಬ್ಬ್ಯಾಗ ಇಟ್ಟೇನಿ ನೋಡ. ಕರ್ದವಲಕ್ಕಿ ಕಟ್ಟೇನಿ. ಚುಮ್ಮರದವು ಗಾಡ್ಯಾಗ ಬೇಸರ ಆತಂದ್ರೆ ತಿನ್ನು. ಆಮೇಲೆ ಮನೆ ಮಾಡಿ ಶಂಕರಕೊಳ್ಳೋದವಲ್ಲ ಅವನು ಹಾಕಿಟ್ಟೇನೆ ಅದ್ರಾಗ. ತಿನ್ನು. ಆತು. ಇಟ್ಟು ಬರ್ಬಾ ಅಣ್ಣ. ಅವ ಹೇಳೋದು ಮುಗಿತಾ? ಕರ್ಕೊಂಡು ಹೋಗ್ಲಾ? ಹ್ಞೂನಪ್ಪ. ಹುಷಾರು ನೋಡು. ಬಿಟ್ಟು ಬಾ. ಆ ಟೀಚರಿಗೆ ಹೇಳ್ಬಿಟ್ಟು ಬಾ, ಇದು ಮಂಗ್ಯಾನಂತ ಎತ್ತಗಾರ ಹೊಕ್ಕಳ ಒಂಚೂರು ನೋಡ್ತಿರ್ರಿ ಮೇಡಮರ ಅಂತೇಳಿ. ಆಮ್ಯಾಗ ಬಸ್ಸಿನ ಕಿಟಕಿಗೆ ಕುಂದ್ರಬೇಡ. ಕುಂತಂದ್ರು ಕಿವಿಗೆ ಒಂದಿಟ್ಟು ಏನಾರ ಒಂದು ಆ ಕುಲಾವ್ ಇಟ್ಟೆ ನೋಡು ಕುಂಚಿಗೆ, ಅದನ್ನ ಒಂದಿಟ್ಟು ಕಿವಿ ಕಟ್ಕೊಂಡು ಕುಂದ್ರು. ಆತು. ಬ್ಯಾಗ್ ತುಂಬ ನಡಿ. ಅವ ಹೋಗ್ಬರ್ತೀನಿ. ಅಪ್ಪ ಹೋಗ್ಬರ್ತೀನಿ. ಹ್ಞೂನವ ಹೋಗ್ಬಾ. ನೋಡು ಊರೆಲ್ಲ ನೋಡು, ಚಂದಾಗಿ ಅಡ್ಡಾಡು. ಎಲ್ಲ ನೋಡ್ಕೋ, ನೆನಪಿಟ್ಕೋ. ನಾನ್ ನೋಡ್ಲಾರ್ದೂರು ನನ್ನ ಮಗಳು ನೋಡಕತ್ಲ. ಆಗ್ಲಿ, ಒಳ್ಳೇದಾಗ್ಲಿ. ಹುಷಾರಿ. ಏನ್ರಿ ಪಾಪ ನನ್ನ ಮಗ್ಗ ಒಂದು ಸೈಕಲ್ ಕೊಡಿಸ್ಬೇಕ್ರಿ. ಸೈಕಲ್ ಪಾಪ. ಸೈಕಲ್ಲ ಯಾದಕ್ಕಲ್ಲ ಮರ? ಬಸ್ಸಿಗೆ ಬರ್ತಾನಲ್ಲ. ಆಮೇಲೆ ಹಂಗೆ ದೂರದ ಇದು ಏನು ಟೆನ್ಷನ್ ಇಲ್ಲ. ಸುಳ್ಳ ಇಲ್ಲಿಂದ ಸೈಕಲ್ ಹೊಡ್ಕೊಂತ ಹೋಗೋದಂದ್ರೆ ಏನು ಸ್ವಲ್ಪ ದೂರ ಆಕತ್ತೇನ? ಕಾಲೇಜಿಗೆ ಬೇಕಾದ್ರೆ ಬಸ್ನಾಗ ಬರಲಿ, ಬೇಡ ಅನ್ನಂಗಿಲ್ಲ. ಸೈಕಲ್ ಯಾಕೆ ಕೊಡ್ಸಂದೆ ಅಂದ್ರೆ ಇಲ್ಲಿ ಅಡ್ಡಾಡಕ್ಕೆ ಮಾಡಕ್ಕೆ ಎದಕ್ಕಾರ ಬರ್ತೈತಲ್ಲ. ಪ್ಯಾಟಿಗೊಂಟ್ರು ಆ ಪಾಪ ನಡ್ಕೊಂತ ಬರ್ತೈತೆ ನನ್ನ ಮಗ. ಅದಕ್ಕೊಂದು ಸೈಕಲ್ ಕೊಡ್ಸೋಣ ಅಂತ. ಅಂಬ್ರೇಶಿ ಅಂತ ಒಂದು ಹುಡುಗ ಬರ್ತದಲ್ರಿ ಕರ್ರಂತ. ಅದೇ ಗಿಡ್ಡ ಕರ್ಗದನ್ನಲ್ಲ ಒಂದು ಹುಡುಗ ಡುಮ್ಕ. ಆ ಹುಡುಗ ಸೈಕಲ್ ಕೊಡ್ಸ್ಯಾರ ಅವ್ರ ಮನ್ಯಾಗ. ಆ ಸೈಕಲ್ ಮ್ಯಾಗ ಭಾರಿ ಆಸೆ ಇವಂಗ. ಅದನ್ನು ನೋಡ್ತಿರ್ತಾನ, ಮುಟ್ತಿರ್ತಾನ, ಅದನ್ನು ಹತ್ಬೇಕು ಅಂತ ಆಸೆ ಪಡ್ತಿರ್ತಾನ.
ನಾನು ನೋಡೇನಿ. ಆದ್ರೆ ಅವೇನು ಬಾಯ್ ಬಿಟ್ಟು ಹೇಳಿಲ್ಲ ಮತ್ತೆ ಪಾಪ ಒಂದು ರೌಂಡ್ ಕೊಡ್ಲಿ ಅಂತ ಕೇಳಿಸ್ಕೊಂಡು ಹೊಡೆದಿದ್ದು ನೋಡೇನಿ. ಅದಕ್ಕೆ ನನ್ನ ಮಗನ ನಾನು ಕೊಡ್ಸೋಣ ಅಂತ. ಏನಂತೀರಿ? ಒಂದು 500-600 ರೂಪಾಯಿ ಮಟ್ಟ ಆಗ್ಬೋದಾ? ಒಂದು 600-700 ರೂಪಾಯಿ, ಭಾಳ ಅಂದ್ರೆ 800 ರೂಪಾಯಿ ಅಷ್ಟೇ. ಭಾಳ ರೇಟೇನು ಇಲ್ಲ ಸೈಕಲ್. ತಂದ್ರೆ ಅಕ್ಕತಿ. ಆಯಿತು, ಒಂದು ಕಡೆ ಕೇಳ್ತೇನೆ. ಆದರೂ ದುಡ್ದು ಅವನೇ ತೊಗೊಂಡ್ರೆ ಒಂದು ಇದು ಇರ್ತಿತ್ತು. ಅದಕ್ಕೆ ನಾವಾಗೆ ಕೊಡಿಸಿದ್ರೆ ಅವಕ್ಕೂ ವಸ್ತು ಬೆಲೆ ಗೊತ್ತಾಗಲ್ಲ ಬಿಡಲಿ. ಅವಕ್ಕೆ ಅವರ ದುಡ್ಡು ತೊಗೊಂಡ್ರೆ ಅದ್ರ ಬೆಲೆ ಏನು ಅದ್ರದ್ದು ಇದು ಏನು ಅನ್ನೋದು ಕಿಮ್ಮತ್ತು ತಿಳ್ಕೊತಾರೆ. ನಾವು ಎಲ್ಲ ಆಡಾಡ್ತಾ ಕುಡಿಸ್ಬಿಟ್ರೆ ಅವಕ್ಕಾಗಿ ಅವ್ರು ಕಷ್ಟಪಡೋದೇ ಇಲ್ಲ. ಏನು ನಾ ಹೇಳೋದಾದರೆ ಅವನು ಒಂದು ಸ್ಥಾನಕ್ಕೆ ಬರಲಿ ಸುಮ್ಮನಿರ. ಈ ಸೈಕಲ್ ಕೊಡಿಸ್ಬಿಟ್ರೆ ಈಗ ಓದ್ಬೇಕನ್ನೋ ಹಂಬಲ ಎಷ್ಟೈತೆ ಅವಂಗೆ. ಮನ್ಯಾಗ ಒಂದು ಮಿನಿಟು ಪುರ್ಸತ್ತಿಲ್ದಂಗೆ ಅವ್ನು ಚೂರು ಅಲ್ಲಿ ಇಲ್ಲಿ ಕುಂದ್ರಲಾರ್ದಂಗೆ ಓದ್ತಿರ್ತಾನೆ. ಹೌದಾ? ಈಗ ಸೈಕಲ್ ಕೊಡ್ಸಿವಿ ಅಂದ್ರೆ ಅದ್ರ ಆಶೆಕ್ಕೆ ಅದನ್ನು ತೊಗೊಂಡು ಗತ್ತಾಗ ಅಡ್ಡಾಡಕತ್ತಂದ್ರೆ ಆಮೇಲೆ ಏನು ಮಾಡ್ತಿ? ದೋಸ್ತರ ಮನೆ ಅಲ್ಲೇ ಇಲ್ಲೇ ಅಂತೇಳಿ ಆಶೆಗೆ ಬಿದ್ದು ಅವಾಗ ಮತ್ತೆ ಸೈಕಲ್ ಕೊಡಿಸಿ ಅಡ್ಡಾಡಬೇಡ, ಎಲ್ಲಿ ತೊಗೊಂಡು ಹೋಗ್ಬೇಡ ಅಂತ ಹೇಳ್ತೀಯನ? ಅವಾಗ ಹಂಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ನಾ ಹೇಳೋದಾದರೆ ಈಗ ಸ್ವಲ್ಪ ಸುಮ್ಮನಿರು. ಇದೊಂದು ವರ್ಷ ಕಳೀಲಿ, ಮುಂದೆ ವರ್ಷ ಬೇಕಾದ್ರೆ ನೋಡೋಣಂತ. ಏನಂತೆ? ಸರಿ ಆಯ್ತು. ಮತ್ತು ನೀವು ಬೇಡ ಅಂದಮೇಲೆ ನಾನೇನು ಮಾಡಲಿ? ಸದ್ಯಕ್ಕೆ ಈಗ ರೊಕ್ಕನೂ ಇಲ್ಲ ಬಿಡ್ರಿ. ಆಯ್ತು ಬಿಡ್ರಿ, ಹೋಲಿ. ಅಂದಂಗೆ ವ್ಯಾಪಾರ ಹೆಂಗೆ ನಡೆಯಕತ್ತೈತಿ? ಚಲೋ ನೋಡಕತ್ತಪ್ಪ. ಮಲ್ಲೇಶ್ ಈ ಧನ್ಯದ ಬಿಡು. ಇರಲಿ, ಒಳ್ಳೇದಾಗಲಿ. ಮತ್ತು ಮನುಷ್ಯ ಇದ್ದಂಗೆ ಇರ್ಬೇಕಂದ್ರೆ ಆಗಲ್ಲ. ನಮ್ಮ ಕೈಲಂತರೂ ಅವನ್ನೆಲ್ಲ ನಡ್ಸ್ಕೊಂತ ಹೋಗೋಕ್ಕಾಗಲ್ಲ. ಹೋಗ್ಲಿ, ಅವನ ಮಾಡ್ತಾನಂದ್ರೆ ಮಾಡಲಿ. ಆರಾಮದಿರತ್ಕಮ್ಮ? ಆರಾಮದೀನಿ. ನೀ ಆರಾಮದಿಯಲ್ವಾ? ಹುಡುಗರು ಅಲ್ಲಿ ಕುಂತಾವನ? ಎರಡನ್ನೂ ಕರ್ಕೊಂಡೇ ಬಂದಿಯಾ? ನಿಮ್ಮ ಮನೆಯವ್ರು ಬರಲಿಲ್ಲ? ಇಲ್ಲ ಅತ್ಗೆಮ್ಮ, ಅವ್ರು ಯಾರು ಕೆಲಸ ಇದ್ವು. ಅವ್ರು ಎದಕ್ಕೆ ಬರ್ತಾರೆ ಹೇಳ್ರಿ? ಅಯ್ಯ, ಹೋದ 2ನೇ ಸಲ ಹೆರಿಗೆ ಆದಾಗ ಇಲ್ಲೇ ಇದ್ರಲ್ಲ ನಿಮ್ಮ ಮನೆಯವ್ರು. ಅದಕ್ಕೆ ಕೇಳಿದೆ. 6 ತಿಂಗಳು ಇಲ್ಲೇ ಇದ್ರಲ್ಲ, ಅದ್ರ ಸಂಬಂಧ ಅವರು ಬಂದಿಲ್ಲನ ಅಂತ ಕೇಳಿದೆ. ಆಯ್ತು ಬಿಡು. ಇದನ್ನಂತವೆಲ್ಲ ಬಿಡ್ರಿ, ಈಗ ಊಟ ಮಾಡಿ ನಡ್ರಿ. ತಾಟಸ್ತೇನೆ ತಡ್ರಿ. ಅತ್ತಿಯರ ಇದು ಅನ್ನಕ್ಕೆ ಇಡ್ತೇನೆ ತಡ್ರಿ. ನನಗೂ ನೀವು ಬರೋದು ಗೊತ್ತಿಲ್ಲಲ್ಲ, ಅದಕ್ಕೆ ಅನ್ನ ಅಗದಿ ಈಟ ಮಾಡಿಬಿಟ್ಟಿದ್ದೆ. ಇನ್ನೆರಡು ಗ್ಲಾಸ್ ಹೆಚ್ಚಿಗೆ ಹಾಕ್ತೇನೆ ತಡ್ರಿ. ಒಂದು ಅರ್ಧ ತಾಸು ತಡ್ರಿ. ಅಲ್ಲ, ಕರ್ಕೊಂಬರ್ತೇನೆ ಅಂತ ಹೇಳಿದ್ನಲ್ಲ. ನನಗೇನು ಗೊತ್ತು? ನಿನ್ನೆ ಹೋದವ್ರು ಅತ್ತಿಯರ ಅತ್ತಾಗ ಹೋಗಿದ್ರಲ್ಲ, ಬಂದಿದ್ದೇ ಇಲ್ಲ. ಹಂಗಾರು ವಸ್ತಿ ಅಲ್ಲೇ ಇರ್ತಾರನ, ಬಾಣಿತನ ಅಲ್ಲೇ ಮಾಡೋದು, ಏನಾರು ಮಾತು ಗೀತಾಗಿತ್ತಾನ ಅಂತ ಮಾಡಿದ್ದೆ ನಾನು. ನನಗೇನು ಗೊತ್ತು ಹಿಂಗೆ ಕರೆದ ತಕ್ಷಣ ಬರ್ತಾರ ಅಂತೇಳಿ. ಸರಿ ತಡ್ರಿ, ಒಂದಿಟ್ಟು ಅನ್ನಕ್ಕೆ ಇಡ್ತೇನೆ. ಅಂದ್ರವ ನಿನ್ನೆ ಅಲ್ಲೇ ಉಳ್ಕೊಂಡ್ರಲ್ಲ ನೀವು ವಸ್ತಿ, ಅದ್ರ ಸಂಬಂಧ ಆಕಿ ಇವತ್ತು ಬರ್ತಾರ ಇಲ್ಲ ಅಂತ ಮಾಡಿದ್ಲಕ್ಕ ಅಂತೈತಿ. ಇರ್ಲಿ ಬಿಡು, ಒಂದು ಅರ್ಧ ತಾಸು ತಡಿವಿ. ಅನ್ನಕ್ಕೆ ಇಡ್ತಾರ. ಬೇಜಾರು ಮಾಡ್ಕೋಬೇಡ. ಆಕಿ ಮಾತಾ ಹಂಗೆ ಯಾಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಅಂದ್ರೆ ಅನ್ಕೊಲಿ, ಅದೇನಂತರ ಕೈಲಾಗ್ದಾರ ಮೈ ಪರ್ಚ್ಕೊಂಡ್ರು ಅಂತೇಳಿ ಹಂಗೆ ಸುಮ್ಮನೆ ಬಾಯ್ತು ಬಂದಂಗೆ ಮಾತಾಡ್ತಿರ್ತಾಳೆ. ಯಾಕೆ ತಿರಿ ಕೆಡ್ಸ್ಕೊಂತಿ? ಇರಲಿ ಬಿಡವ, ಅಂದ್ರನ್ಲಿ ಹೋಲತ್ತಾಗ. ನಾವು ಬಂದಿದ್ದ ಅತಿಗೆ ನಮಗೆ ಇಷ್ಟ ಆಗಲಿಲ್ಲ ಏನೋ. ನನ್ನ ಗಂಡು ಬರೋಬ್ಬರಿ ಇದ್ದಿದ್ರೆ ನಾನು ನಿಜವಾಗ್ಲೂ ಬರ್ತಿದ್ದಿಲ್ಲ. ಇರಲಿ ಬಿಡುವ, ಯಾಕೆ ತಲೆ ಕೆಡಿಸ್ಕೊಂತಿ ಸಣ್ಣ ವಿಚಾರಕ್ಕೆ? ಅಯ್ಯೋ, ಯಾಕೆ ಅಂದ ತಕ್ಷಣ ಈಗ ಯಾರು ಏನಾರ ಅಂದ್ರ ನಿನಗೆ? ನಿಮ್ಮ ಅಪ್ಪ ನೋಡಿ ಎಷ್ಟು ಜೀವ ಅದಾನ, ನಿಮ್ಮ ಅಣ್ಣ ಎಷ್ಟು ಜೀವ ಅದಾನ, ನಾ ಎಷ್ಟು ಕಾಳಜಿ ಮಾಡ್ತೀನಿ. ನಾ ಇರುವಾಗ ಅಕ್ಕಿ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊತೀನಿ ನೀನು? ಇದೇನು ಅಕ್ಕಿ ಮನೆ ಏನ? ನಿನ್ನ ಮನೆ, ನಿನಗೂ ಈ ಮನೆ ಒಳಗೆ ಅಷ್ಟು ಅಧಿಕಾರ ಐತಿ. ತಲೆ ಕೆಡಿಸ್ಕೊಟ್ಟು ಸುಮ್ಮನೆ.